ಧಾರ್ಮಿಕ ದತ್ತಿ ಅಧೀನದ ಹಿಂದೂ ದೇವಾಲಯದಲ್ಲಿ ಕರ್ತವ್ಯ ನಿರತ ಅರ್ಚಕರು ಮೃತರಾದರೆ 2 ಲಕ್ಷ ರುಗಳ ಮರಣೋತ್ತರ ಉಪಾದಾನ ಪರಿಹಾರ ಮೊತ್ತವನ್ನು ಸರ್ಕಾರ ನೀಡುತ್ತಿದ್ದು, ಚನ್ನರಾಯಪಟ್ಟಣ ತಾಲೂಕು ದಂಡಿಗನಹಳ್ಳಿ ಹೋಬಳಿ ಹೊರನಕ್ಕಿ ಗ್ರಾಮದ ಲಕ್ಷ್ಮೀ ದೇವಾಲಯದ ಅರ್ಚಕ ವೆಂಕಟಪ್ಪ ಕೃಷ್ಣಯ್ಯ ಮೃತರಾಗಿದ್ದು, ಆತನ ಪುತ್ರ ರವಿಕುಮಾರ್ಗೆ ಚನ್ನರಾಯಪಟ್ಟಣ ತಹಶೀಲ್ದಾರ್ ಶಂಕರಪ್ಪ 2 ಲಕ್ಷ ರು ಚೆಕ್ ವಿತರಣೆ ಮಾಡಿದರು. ಈ ವೇಳೆ ತಾಲೂಕು ಹಿಂದೂ ದೇವಾಲಯ ಅರ್ಚಕರ ಸಂಘದ ಅಧ್ಯಕ್ಷ ಒಳಗೇರಳ್ಳಿ ಶ್ರೀಧರಮೂರ್ತಿ, ಉಪಾಧ್ಯಕ್ಷ ಪುಟ್ಟಸೋಮಯ್ಯ, ಕಾರ್ಯದರ್ಶಿ ರಾಮಚಂದ್ರ ಸೇರಿದಂತೆ ನುಗ್ಗೇಹಳ್ಳಿ ಹೋಬಳಿ ಅಧ್ಯಕ್ಷ ಹೆಗ್ಗಡಿಗೆರೆ ಸುದರ್ಶನ್ ಹಾಗೂ ಬೆಲಸಿಂದ ಅನು ಹಾಗೂ ಇತರರು ಉಪಸ್ಥಿತರಿದ್ದರು. ದತ್ತಿ ಇಲಾಖೆ ವತಿಯಿಂದ ಏನು ಮುಜರಾಯಿ ದೇವಸ್ಥಾನಗಳಲ್ಲಿ ಮತ್ತು ಇತರ ದೇವಸ್ಥಾನಗಳಲ್ಲಿ ದೇವಸ್ಥಾನ ಪೂಜೆ ಕಾರ್ಯ ಕೈಗೊಳ್ತಾರೆ ಅಂತ ಅರ್ಚಕರಿಗೆ ಅವರ ಕರ್ತವ್ಯದಲ್ಲಿದ್ದಾಗನೇ ಪೂಜಾ ಕೈಕಾರ ಅಥವಾ ಕರ್ತವ್ಯದ ಮೇಲಿದ್ದಾಗ ಏನು ಆಕಸ್ಮಿಕವಾಗಿ ಮರಣ ಆದಲ್ಲಿ ಅಂಥ ಒಂದು ಅರ್ಚಕರಿಗೆ ಸರ್ಕಾರದ ವತಿಯಿಂದ ಹೊಸದಾಗಿ ಪ್ರತಿ ಅರ್ಚಕರಿಗೆ ಅಂತ 2 ಲಕ್ಷ ರೂಪಾಯಿ ಸಹಾಯಧನ ನೀಡೋಕ್ಕೆ ಆದೇಶ ಆಗಿದೆ. ಅದರಂತೆ ಇವತ್ತು ನಮ್ಮ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಲಕ್ಷ್ಮೀ ದೇವರ ದೇವಾಲಯ ನೂರ್ನಕ್ಕಿ ಗ್ರಾಮ ದಂಡಿಗನಹಳ್ಳಿ ಹೋಬಳಿ ದಿವಂಗತ ಶ್ರೀ ವೆಂಕಟಪ್ಪ ಬಿನ್ ಕೃಷ್ಣ ಅವರು ಅರ್ಚಕರು ಮೃತರಾಗಿರುತ್ತಾರೆ. ಅವರಿಗೆ ಸರ್ಕಾರದ ವತಿಯಿಂದ ಅವರ ಮಗನಿಗೆ ರವಿಕುಮಾರ್ ಎನ್ವಿ ಇವರಿಗೆ 2 ಲಕ್ಷ ರೂಪಾಯಿ ಪರಿಹಾರದ ಚೆಕ್ಕನ್ನು ಇವತ್ತು ನಾವು ಪ್ರಥಮ ಬಾರಿಗೆ ನೀಡ್ತಾ ಇದ್ದೀವಿ. ಸೊ ಅದು ಸರ್ಕಾರದ ವತಿಯಿಂದ ಬಂದಿರೋದನ್ನು ಅವ್ರಿಗೆ ಹಸ್ತಾಂತರ ಮಾಡ್ತಾ ಇದ್ದೀವಿ. ಟಿವಿ ಕನ್ನಡ ನ್ಯೂಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸುದ್ದಿಗಳಿಗಾಗಿ ಫಾಲೋ ಮಾಡಿ.